ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ಏನು ಅಂದರೆ, ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಕಾರ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಕಾರ್ ಪರ್ಚೇಸ್ ಅಲ್ಲ, ಕಾರ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಡಿಸೈಡ್ ಆಗಿಲ್ಲ. ನಾವು ತುಂಬ ಟೈಮಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ, ಕಾರ್ ತೊಗೋಬೇಕು ಅಂತ. ಸೊ ಫೈನಲಿ ಆ ದಿವಸ ಬಂತು, ವೇರ್ ಅಟ್ಲೀಸ್ಟ್ ಫಸ್ಟ್ ಸ್ಟೆಪ್ ತಗೊಂಡು ಹುಡ್ಕೋಕ್ಕಾದ್ರೂ ಹೋಗ್ತೀವಿ ಅಥವಾ ನೋಡೋಕ್ಕಾದ್ರೂ ಹೋಗ್ತೀವಿ. ಸೊ ಐ ಥಾಟ್ ವೈ ನಾಟ್ ವ್ಲಾಗ್ ಇಟ್. ಸೊ ನೋಡೋಣ, ಇವತ್ತೇ ಕಾರ್ ಬುಕ್ ಮಾಡ್ತೀವಾ ಅಥವಾ ಇಲ್ವೋ, ಅಥವಾ ತುಂಬ ಕಾರ್ಗಳು ನೋಡಿ 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 ಇವತ್ತೇ ಫೈನಲ್ ಆಗುತ್ತಾ ಅಥವಾ ತುಂಬ ದಿವಸ ಆದಮೇಲೆ ಫೈನಲ್ ಆಗುತ್ತಾ ಗೊತ್ತಿಲ್ಲ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬನ್ನಿ, ನಾನು ನನ್ನ ಕಾರ್ ಸೆಲೆಕ್ಷನ್ ಜರ್ನಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ ಬನ್ನಿ. ಹೆಲೋ ಎವ್ರಿವನ್. ಸೊ ನಾವು ಬಂದಿದ್ದೀವಿ. ಇದು ಬಂದ್ಬಿಟ್ಟು ಎಲ್ಲಿ ಗೊತ್ತಾ, ಆರ್ ಆರ್ ನಗರ್ ಮೆಟ್ರೋ ಹತ್ರ ಇರೋ ಟಾಟಾ ಮೋಟರ್ಸಿಗೆ ಬಂದಿದ್ದೀವಿ. ಸೊ ನೋಡೋಣ ಏನೋ ಎಂತ ಅಂತ. ವೆರೈಟಿ ಕಾರ್ ನೋಡೋ ಮಜಾನೇ ಬೇರೆ. ಇಲ್ಲಿ ನಮ್ಮಮ್ಮನಿಗೆ ಆ ಕಲರ್ ಇಷ್ಟ ಆಯಿತು, ಸೊ ಶಿ ವಾಸ್ ಟೆಲ್ಲಿಂಗ್ ದ್ಯಾಟ್. ಹೆಲೋ ಎವ್ರಿವನ್. ಸೊ ನಾನು ಕಾರು ನೋಡಿಕೊಂಡು ಬಂದ್ವಿ. ನಾವು ಬಂದು ಮನೆಗೆ ಇವಾಗ ಜಸ್ಟ್ ರೀಚ್ ಆದೆ. ಫಾರ್ ಯೋರ್ ಇನ್ಫಾರ್ಮೇಷನ್, ನಾವು ಕಾರ್ ನೋಡೋಕ್ಕೆ ಅಂತ ಹೋಗಿದ್ದು, ಬಟ್ ಕಾರ್ ಬುಕ್ ಮಾಡ್ಕೊಂಡೇ ಬಂದ್ವಿ. ಸೊ ಕಾರ್ ಯಾವುದು ಅಂತ ಹೇಳಬೇಕು ಅಂದರೆ, ಇಷ್ಟು ಬೇಗ ನಾನು ಹೇಳಲ್ಲ. ಆವತ್ತಿನ ದಿವಸನೇ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವ ಕಾರ್ನ ಬುಕ್ ಮಾಡಿದ್ದೀವಿ ಅಂತ. ಹೆಂಗೋ ಈ ಕ್ಲಿಪ್ ನಂತರ ಅದನ್ನೇ ಐ ಥಿಂಕ್ ಹಾಕಿರ್ತೀನಿ. ಸೊ ಆ್ಯಂಡ್ ಇದು ಅಂದರೆ ಬರೀ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಕಾರ್ ಸಿಗೋದು ಇನ್ನು ಆಫ್ಟರ್ ಫ್ಯೂ ಮಂತ್ಸ್, ನಾಟ್ ಫ್ಯೂ ಮಂತ್ಸ್, 2-3 ಮಂತ್ಸಲ್ಲಿ. ಸೊ ನೋ ನಜರ್ ಪ್ಲೀಸ್, ಆ್ಯಂಡ್ ಪ್ಲೀಸ್ ಗಿವ್ ಅಸ್ ಯೋರ್ ಬ್ಲೆಸ್ಸಿಂಗ್ಸ್. ಯಾರೇ ಏನೇ ನೋಡಿದ್ರು ಗಿವ್ ಅಸ್ ಯೋರ್ ಬ್ಲೆಸ್ಸಿಂಗ್ಸ್ ಥ್ರೂ ದಿಸ್ ವ್ಲಾಗ್. ಸೊ ನಾನು ಹೇಳೋಕ್ಕಿಂತ ಮುಂಚೆ ಅಮ್ಮನ್ನು ಕೇಳಬೇಕಲ್ವ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಬನ್ನಿ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ನಾನು ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಇಂಟ್ರಡ್ಯೂಸಿಂಗ್ ಮೈ ಮದರ್. ಸೊ ಹೆಂಗನ್ಸ್ತು ನಿಮಗೆ ಎಕ್ಸ್ಪೀರಿಯನ್ಸ್? ಕಾರ್ ಹೆಸರು ಏನೋ ಹೇಳೋಂಗಿಲ್ಲ, ಹೆಂಗನ್ಸ್ತು? ನಾನು ಕಾರ್ ಹೆಸರು ಹೇಳೋಲ್ಲ. ಚೆನ್ನಾಗಿತ್ತು, ಕಲರು ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಟ್ ನಾವು ತಗೊಂಡಿರೋದು ತುಂಬ ಚೆನ್ನಾಗಿದೆ ಅಷ್ಟಂತ ಹೇಳ್ತೀನಿ. ಯಾಕಂದರೆ ವರ್ತ್, ನಾವು ತಗೊಳ್ಳುವ ಅಮೌಂಟಿಗೆ ಅದು ವರ್ತ್ ಇದೆ. ಆ್ಯಂಡ್ ವೆರಿ ಇಂಥ ಲುಕ್ ವೈಸ್ ಆಲ್ಸೋ ತುಂಬ ಚೆನ್ನಾಗಿದೆ. ಅದು ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ವಿ ಆರ್ ಹ್ಯಾಪಿ. ಕರೆಕ್ಟ್. ನಾನು ಆ್ಯಕ್ಚುಲಿ ಕಾರ್ ನೋಡೋಕೆ ಹೋಗಿದ್ದೆ ಬೇರೆದು, ಬಟ್ ತಗೊಂಬಂದಿರೋದೇ ಬೇರೆದು. ಐ ಮೀನ್ ಬುಕ್ ಮಾಡಿರೋದೇ ಬೇರೆದು. ಮಿರರ್ ನೋಡ್ಕೊಂಡು ನಾನು ನೋಡ್ತಾ ಇದ್ದೀನಿ ಹೆಂಗೆ ಬರ್ತಿದೆ ಆ್ಯಂಗಲ್ ಅಂತ. ಸೊ ಲೈಕ್ ಐ ಟೋಲ್ಡ್, ನಾವು ಕಾರ್ ನೋಡೋಕೆ ಹೋಗಿದ್ದೇ ಬೇರೆದು, ಬಟ್ ಬುಕ್ ಮಾಡಿರೋದೇ ಬೇರೆದು. ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು 3 ಗಂಟೆಗೆ ನನ್ನ ಶಿಫ್ಟ್ ಮುಗಿಯೋತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಬೇಗ ರೆಡಿ ಆಗಿಬಿಟ್ಟು ಹೋಗಿ ಎಲ್ಲ ಟ್ರೈ ಮಾಡಿದ್ವಿ. ವಿದಿನ್ ಫಸ್ಟ್ ಇದರಲ್ಲೇ ವಿ ಫಿಕ್ಸ್ಡ್ ಯಾವ್ದು ಬೇಕು ಅಂತ. ಟೆಸ್ಟ್ ಡ್ರೈವು ಮಾಡಿದ್ವಿ. ಸೊ ನಮಗೆ ಸೂಟ್ ಆಯಿತು ಟೆಸ್ಟ್ ಡ್ರೈವಲ್ಲಿ ಮಾಡಿಕೊಂಡು. ಸೊ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಲೈಕ್ ಐ ಟೋಲ್ಡ್, ನೋ ನಜರ್ ಪ್ಲೀಸ್, ನಜರ್ ಬೇಡ, ಓನ್ಲಿ ಬ್ಲೆಸ್ಸಿಂಗ್ಸ್ ಬೇಕು, ನೋ ನಜರ್. ಸೊ ಬಾಯ್ ಬಾಯ್. ಸೊ ಕಾರ್ ಏನಾಯ್ತಪ್ಪ, ಕಾರ್ದು ಅಪ್ಡೇಟ್ ಬೇಕಲ್ಲ. ಸೊ ಹಿಯರ್ ಇಸ್ ದಿ ಅಪ್ಡೇಟ್. ಸೊ ಇವತ್ತು ಶೋರೂಮಿಂದ ಕರೆದಿದ್ದಾರೆ ಡೌನ್ ಪೇಮೆಂಟ್ ಮಾಡೋಕ್ಕೆ. ಸೊ ಇವತ್ತು ನಾವು ಡೌನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕಾರ್ ಯಾವುದು ಅಂತ ಗೊತ್ತಾಗಬೇಕಾ? ನಾನು ಇಷ್ಟು ಈಸಿಯಾಗಿ ಹೇಳಲ್ಲ, ನಾನು ಅವತ್ತೇ ರಿವೀಲ್ ಮಾಡ್ತೀನಿ ನಿಮಗೆ ಕಾರ್ ಯಾವುದು ಏನು ಎಂತ ಅಂತ. ಸೊ ಐ ಥಾಟ್ ವೈ ನಾಟ್ ಅಪ್ಡೇಟ್ ಮಾಡುವ ಏನು ಎಂತ ಅಂತ. ಆ್ಯಂಡ್ ಇವತ್ತು ಡೇಟ್ Feb 14. ಸೊ 14th ಕರೆದಿದ್ದಾರೆ. ಇಫ್ ಯು ನೋ ಏನು ಅಂತ. ಎನಿವೇ, ಜೋಕ್ಸ್ ಅಪಾರ್ಟ್. ಸೊ ಅದೇ ಕೂದಲಲ್ಲೇ ಹೋಗ್ತಿದ್ದೀನಿ, ಬಿಕಾಸ್ ಇವಾಗ ತಾನೇ ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಆ್ಯಂಡ್ ಇವಾಗಲೇ ಅವ್ರು ಕರೆದ್ರು, ಸೊ ಟೈಮ್ ಇಲ್ಲ. ಸೊ ಸ್ಟೇ ಟ್ಯೂನ್ಡ್. ಏನಾದ್ರು ಅಪ್ಡೇಟ್ ಇದ್ದರೆ ಮುಂದಕ್ಕೆ ಅಪ್ಡೇಟ್ ಮಾಡ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಬಾಯ್. ಹೆಲೋ ಎವ್ರಿವನ್. ತಿರ್ಗಾ ಸೇಮ್ ಲೊಕೇಶನ್, ಸೇಮ್ ಸ್ಪಾಟ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ.
ಸೊ ನಾನು ಆ್ಯಕ್ಚುಲಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಅಲ್ಲಿ ಹೋದ್ಮೇಲೆ, ಬಟ್ ಮಾಡೋಕ್ಕಾಗಲಿಲ್ಲ ವ್ಲಾಗು. ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸಾಯಿತು. ಪ್ರಾಬಬ್ಲಿ ಅವರು ಡೇಟ್ ಹೇಳೋ ಪ್ರಕಾರ ಫೆಬ್ಬಲ್ಲೇ ಬರ್ಬೋದು ಅಂತ ಇದೆ. ಡೋಂಟ್ ನೋ ಯಾವಾಗ ಏನು ಅಂತ. ಫಸ್ಟಿಗೆ ಅವ್ರು ಆ್ಯಕ್ಚುಲಿ ಮಾರ್ಚ್ 10ಗೆ ಬರುತ್ತೆ, ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾರ್ಚ್ 10 ಒಳಗಡೆ ಬರುತ್ತೆ ಅಂತ ಅಂದಿದ್ರು. ಬಟ್ ಇವಾಗ ಫೆಬ್ 25, 26 ಆರ್ 24 ಒಳಗಡೆ ಬರಬಹುದು ಅಂತ ಅಂತಿದ್ದಾರೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಅದಾದಮೇಲೆ ನಾನು ನನ್ನ ಫ್ರೆಂಡ್ಸ್ ಜೊತೆನೂ ಆಚೆ ಹೋದೆ ಸ್ವಲ್ಪ ತಿನ್ನೋಕ್ಕೆ. ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಯಾವಾಗಲೂ ವ್ಲಾಗ್ ಮಾಡ್ತಾನೆ ಇರ್ತೀನಿ. ಸೊ ಐ ಥಾಟ್ ದಿಸ್ ಟೈಮ್ ಲೆಟ್ ಮೀ ಎಂಜಾಯ್, ಆರಾಮ್ಸೆ ಕುತ್ಕೊಂಡು ಹರಟೆ ಹೊಡ್ಕೊಂಡು ತಿನ್ಕೊಂಡು ಬರೋಣ ಅಂತ. ಸೊ ಇವಾಗ ಬರ್ತಾ ಇದ್ದೀನಿ, ಬಂದು ಸರಿ ಅಪ್ಡೇಟ್ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್. ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಆಬ್ವಿಯಸ್ಲಿ ನನ್ನ ಅವತಾರದಲ್ಲೇ ನೋಡಿರ್ತೀರ ಏನು ಅಂತ. ಎಸ್, ಯೋರ್ ರೈಟ್. ಸೊ ಇವತ್ತು ನಮ್ಮ ಕಾರ್ ಡೆಲಿವರ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ 1 month ಅಗೋ ನಾವು ಹೋಗಿ ಬುಕ್ ಮಾಡ್ಕೊಂಡು ಬಂದಿದ್ವಿ, ಆ್ಯಂಡ್ ಎಕ್ಸಾಕ್ಟ್ಲಿ ಆಫ್ಟರ್ 1 month ಡೆಲಿವರ್ ಆಗ್ತಾ ಇದೆ. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಆಬ್ವಿಯಸ್ಲಿ ಟ್ರೆಡಿಷ್ನಲ್ ಔಟ್ಫಿಟ್ಟಲ್ಲೇ ಹೋಗ್ಬೇಕಲ್ವಾ, ಹೊಸತೇನೋ ಬರ್ತಾ ಇದೆ ಅಂದಮೇಲೆ ಏನೇ ಆದರೂ. ಸೊ ಲೆಟ್ ಅಸ್ ಗೋ ಆ್ಯಂಡ್ ಐ ಶಲ್ ರಿವೀಲ್ ಯು ವಾಟ್ ಕಾರ್ ಇಟ್ ಇಸ್. ಹೇಳಲ್ಲ ಇವಾಗಲೇ? ನಿಮ್ಗೆ ಅಲ್ಲಿ ಹೋದ್ಮೇಲೆ ನಾನು ತಿಳಿಸ್ತೀನಿ, ತೋರಿಸ್ತೀನಿ ಯಾವ ಕಾರು ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ. ಸೊ ಬನ್ನಿ, ಲೆಟ್ಸ್ ಗೋ. ಮನೆಯಿಂದ ಹೊರಟು ಟಾಟಾ ಶೋರೂಮ್ ಬಂದು, ಸಿನ್ಸ್ ಕಾರ್ ಅಮ್ಮನ ಹೆಸರಲ್ಲಿ ಇದ್ದಿದ್ದರಿಂದ ಚೂರು ಡಾಕ್ಯುಮೆಂಟೇಶನ್ಸ್ ಇತ್ತು ಸೈನ್ ಮಾಡೋಕ್ಕೆ ಬಿಫೋರ್ ದಿ ಕಾರ್ ಹ್ಯಾಂಡ್ ಓವರ್. 3, 2, 1. ಥ್ಯಾಂಕ್ ಯು. ಕಾರ್ ಡೆಲಿವರ್ ಆದಮೇಲೆ ನಾವು ಫಸ್ಟ್ ಇಟ್ಟಿದ್ದೆ ದೇವ್ರನ್ನ. ಸೊ ದೇವ್ರನ್ನ ಇಟ್ಮೇಲೆ ನಾವು ಕಾರ್ ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡ್ತೀವಿ. ಆ್ಯಂಡ್ ಒನ್ ಥಿಂಗ್ ಅಂತೂ ಮೆಚ್ಚಲೇಬೇಕು, ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಮಿಸ್ ಕಾವ್ಯ. ಶಿ ವಾಸ್ ವೆರಿ ಹೆಲ್ಪ್ಫುಲ್. ನಮ್ಮ ಓವರಾಲ್ ಡೆಲಿವ್ರಿ ಥ್ರೂ ಔಟ್ ದಿ ಪ್ರಾಸೆಸ್ ತುಂಬ ಸ್ಮೂತಾಗಾಯಿತು. ಇಫ್ ಯು ಎವರ್ ಪ್ಲ್ಯಾನ್ ಟು ಬೈ, ಟು ಕಾಂಟ್ಯಾಕ್ಟ್ ಹರ್. ಇನ್ ದ ಮೀನ್ ಟೈಮ್ ಕಾರ್ ಹೆಂಗಿದೆ ಅಂತ ತೋರಿಸ್ಬೇಕಲ್ಲ ನಿಮಗೆ ಒಳಗಡೆಯಿಂದ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬ ಕ್ಯೂಟ್ ಅಂತ ಹೇಳೋಕ್ಕಾಗಲ್ಲ, ತುಂಬ ಸ್ಟೈಲಿಶ್ ಆಗಿದೆ ಆ್ಯಂಡ್ ಐ ಲವ್ ಇಟ್. ಶೋರೂಮ್ ಮುಂದೆ ಒಂದು ಸ್ಮಾಲ್ ಪೂಜೆ ಮಾಡಿಕೊಂಡು ನಾವು ಪ್ರಾಪರಾಗಿ ದೇವಸ್ಥಾನ ಮುಂದೆ ಒಂದು ಪೂಜೆ ಮಾಡೋಣ ಅಂತ ಇಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ, ವಿಚ್ ಇಸ್ ಎನ್ ಐಡಿಯಲ್ ಹೋಮ್ಸ್, RR ನಗರ್. ಪೂಜೆ ಮುಗಿದ ಮೇಲೆ ನಾವೆಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಾಗಬೇಕಾ? ಮುಂದೆ ನೋಡಿ. ಹೆಲೋ ಎವ್ರಿವನ್. ಸೊ ನಾವು ಇವಾಗ ಸ್ವಲ್ಪ ಹೊಸ ಕಾರ್ ತೊಗೊಂಡಿದ್ದಕ್ಕಾದ್ರೂ ಪೇಟ್ ಪೂಜೆ ಮಾಡಬೇಕಲ್ವಾ, ಆಚೆ ಕಡೆ ತಿನ್ನಬೇಕಲ್ವಾ, ಅದಕ್ಕೆ ನಾವು ರಜತಾದ್ರಿಗೆ ಬಂದಿದ್ದೀವಿ. ಇದು ಉತ್ರಳ್ಳಿ ರಜತಾದ್ರಿ ಅಲ್ಲ, ಇದೆಲ್ಲಿ ಗೊತ್ತಾ, ನಿಮ್ಮ ರಘುನಹಳ್ಳಿ ಗುಬ್ರಾಳ ಹೋಗೋ ಸೈಡಲ್ಲಿದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಹೀಗಿದೆ. ಸೊ ಇದು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಚೌಟ್ರಿ ಇದೆ, ನಂಗೆ ಆ ಚೌಟ್ರಿ ಹೆಸರು ಗೊತ್ತಿಲ್ಲ, ಬಟ್ ದಿಸ್ ಇಸ್ ದ ಪ್ಲೇಸ್. ಸೊ ಬನ್ನಿ ಹೋಗುವ. ಸೊ ನಾವು ತಗೊಂಡಿರೋದು ಬ್ರಾಕ್ಲಿ ಸೂಪ್. ಲೆಟ್ ಮೀ ಟ್ರೈ ಹೆಂಗಿದೆ ಅಂತ. ಚೆನ್ನಾಗಿದೆ. ಒಂಚೂರು ಪೆಪ್ಪರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಐ ಮೀನ್ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಟೇಸ್ಟ್ ಮಾಡುತ್ತೆ. ಫಂಬಲಿಂಗ್ ಬಟ್ ಚೆನ್ನಾಗಿದೆ.
ಸೊ ನಾವು ಆರ್ಡರ್ ಮಾಡಿರೋದು ಪನೀರ್ ಆ್ಯಂಡ್ ಬೇಬಿಕಾರ್ನ್ ಮಂಚೂರಿ. ಪನೀರ್ ಆ್ಯಂಡ್ ಬೇಬಿಕಾರ್ನ್ ಮಂಚೂರಿ. ಬೇಬಿಕಾರ್ನ್ ಮಂಚೂರಿ ಖಾರ ಏನು ಮಾಡಿಲ್ಲ ಬಿಕಾಸ್ ಅಮ್ಮ ಖಾರ ತಿನ್ನಲ್ಲ ಅಂತ. ಸೊ ಲೆಟ್ ಮಿ ಟ್ರೈ ಹೆಂಗಿದೆ ಅಂತ. ಸಿನ್ಸ್ ಖಾರ ಆ್ಯಡ್ ಮಾಡಿಲ್ಲ ಸೊ ಖಾರ ಅಷ್ಟಿಲ್ಲ. ನೆಕ್ಸ್ಟ್ ಬಂದು ಪನೀರ್. ಪನೀರು ಚೆನ್ನಾಗಿದೆ. ಅದಕ್ಕೆ ಅಮ್ಮಂಗೆ ಮಾತ್ರ ಒಂದು ಬೇಬಿಕಾರ್ನ್ ಖಾರ ಮಾಡಿಸಿಲ್ಲ, ಪನೀರು ಮೀಡಿಯಂ ಇರ್ಲಿ ಅಂತ ಮೀಡಿಯಂ ಮಾಡಿಸಿದ್ವಿ. ಸೊ ಮೀಡಿಯಂ ಆಗಿ ಚೆನ್ನಾಗಿದೆ. ಗುಡ್ ಚೆನ್ನಾಗಿದೆ. ಹೆಂಗ್ ಅನ್ಸ್ತಿದೆ? ಚೆನ್ನಾಗಿದೆ. ನನಗೆ ಪನೀರ್ ಸ್ವಲ್ಪ ಖಾರ ಅನ್ನಿಸ್ತು, ಬಟ್ ಬೇಬಿಕಾರ್ನ್ ನನಗೆ ಇಷ್ಟ ಆಯಿತು. ನನಗೆ ಎಲ್ಲಾದ್ರೂ ಭಾಳ ಇಷ್ಟ ಬೇಬಿಕಾರ್ನ್, ತುಂಬ ಚೆನ್ನಾಗಿದೆ ಇಲ್ಲಿ. ಎಸ್, 10/10. ವೆರಿ ಟೇಸ್ಟಿ, ವೆರಿ ಟೇಸ್ಟಿ. ಫಸ್ಟ್ ಟೈಮ್ ಐ ಆಮ್ ಟೇಸ್ಟಿಂಗ್ ದಿಸ್ ಒನ್. ಅಂದರೆ ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾರು ಬಂದರೂ ಸಹ ಬ್ರೋಕ್ಲಿ ಸೂಪ್ ತಗೋಬೋದು, ಅಂದರೆ ಅಷ್ಟು ಚೆನ್ನಾಗಿದೆ ಟೇಸ್ಟ್. ನಾವು ತಗೊಂಡಿರೋದು ಕಾಜು ಪನೀರ್ ಆ್ಯಂಡ್ ಬಟರ್ ನಾನ್. ಲಾಸ್ಟಿಗೆ ನಾವು ಆರ್ಡರ್ ಮಾಡಿದ್ದೆ ಐಸ್ ಕ್ರೀಮ್ ವಿತ್ ಗುಲಾಬ್ ಜಾಮೂನ್. ಹೆಲೋ ಎವ್ರಿವನ್. ಸೊ ಆಲ್ರೆಡಿ ನೋಡಿರ್ತೀರಾ ಏನು ವ್ಲಾಗು ಏನು ಅಂತ. ದೋಸ್ ಹೂ ಹ್ಯಾವ್ ನಾಟ್ ಗೆಸ್ಟ್ ಯಾವ ಕಾರ್ ನಾವು ತಗೊಂಡಿದ್ದು ಅಂತ. ಸೊ ನಾವು ತಗೊಂಡಿರೋದು ಟಾಟಾ ಪಂಚ್ 2026 ಟಾಪ್ ಮಾಡೆಲ್ ಕಾರು. ವಿ ಆ್ಯಕ್ಚುಲಿ ಏನು ಪ್ಲ್ಯಾನೇ ಇರಲಿಲ್ಲ ತಗೋಬೇಕು ಅಂಥದ್ದು. ನಾವು ಹೋಗಿದ್ದೆ ಬೇರೆದಕ್ಕೆ, ನಾವು ತಗೊಳ್ಳೋ ಪ್ಲ್ಯಾನಿಂಗ್ ಇದ್ದಿದ್ದೆ ಬೇರೆ ಕಾರು, ಬಟ್ ನಾವು ತಗೊಂಡಿದ್ದು ಟಾಟಾ ಪಂಚ್ ವಿಚ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಯಾ ಆ್ಯಂಡ್ ನೋ ನಜರ್ ಪ್ಲೀಸ್ ಓನ್ಲಿ ಗಿವ್ ಅಸ್ ಯುವರ್ ಬ್ಲೆಸ್ಸಿಂಗ್ಸ್ ಅಷ್ಟೇ ಹೇಳ್ಬೋದು. ಅದಾದಮೇಲೆ ನಾವು ಹೋಗಿದ್ದು ರಜತಾದ್ರಿ ರಾಯಲ್. ನೋಡಿರ್ತೀರ ವ್ಲಾಗಲ್ಲಿ. ನಾನು ಲಾಸ್ಟಿಗೆ ವ್ಲಾಗು ಎಂಡಿಂಗು ಪ್ರಾಪರಾಗಿ ತಗೊಳ್ಲಿಲ್ಲ ಅಲ್ಲಿ ವ್ಲಾಗ್ ಮಾಡಬೇಕಾದ್ರೆ, ಬಿಕಾಸ್ ನಂದು ಮೈಕ್ದು ಹಿಂದ್ಗಡೆದು ಮ್ಯಾಗ್ನೆಟು ಎಲ್ಲೋ ಬಿದ್ದೋಗ್ಬಿಟ್ಟಿತ್ತು. ನಾನು ಆ ಟೆನ್ಷನಲ್ಲಿ ಅಯ್ಯೋ ಎಲ್ಲೋಯ್ತು ಅಂತ ಆ ಟೆನ್ಷನಲ್ಲಿ ನಂಗೆ ಮರ್ತೇ ಹೋಯ್ತು ನೀಟಾಗಿ ವ್ಲಾಗ್ ಮಾಡೋಕ್ಕೆ. ಸೊ ಆಲ್ರೆಡಿ ನೀವು ಫುಡ್ ರಿವ್ಯೂ ಅರ್ಧ ಅಂತೂ ನೋಡಿದಿರಿ ಏನೇನು ತೊಗೊಂಡ್ವಿ ಅಂತ. ಬ್ರಾಕ್ಲಿ ಸೂಪ್ ಅಮೇಝಿಂಗ್, ಮಸ್ಟ್ ಟ್ರೈ. ಮೈ ಮಾಮ್ ಆಲ್ಸೋ ಲವ್ಡ್ ಇಟ್. ಆ್ಯಂಡ್ ಬೇಬಿಕಾರ್ನ್ ಮಂಚೂರಿ ಮತ್ತು ಪನೀರ್ ಮಂಚೂರಿನೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್. ಕಮಿಂಗ್ ಟು ಬಟರ್ ನಾನ್ ಆ್ಯಂಡ್ ನಾವು ಕರಿಗೆ ತಗೊಂಡಿದ್ದು ಕಾಜು ಪನೀರ್. ಅಮ್ಮಂಗೆ ಖಾರ ಆಗಲ್ಲ ಅಂತ ನಾವು ಕಾಜು ಪನೀರ್ ತೊಗೊಂಡ್ವಿ. ಅದು ಸ್ವಲ್ಪ ಸ್ವೀಟ್ ಇರುತ್ತೆ, ಮೈಲ್ಡ್ ಆಗಿರುತ್ತೆ, ಖಾರ ಇರಲ್ಲ ಅಂತ. ಸೊ ಅದಕ್ಕೆ ತಕ್ಕಂತೆ ಟೇಸ್ಟು ಸಹ ಚೆನ್ನಾಗಿತ್ತು. ಇಟ್ ಈಸ್ ನಾಟ್ ಅ ರಿವ್ಯೂ ಗೈಸ್, ದಿಸ್ ಇಸ್ ನಾಟ್ ಅ ಫುಡ್ ರಿವ್ಯೂ, ಬಟ್ ಜೆನ್ಯೂನ್ ಆಗಿ ಹೇಳ್ತಾ ಇರೋದು. ಸೊ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಅದೂ. ಆ್ಯಂಡ್ ಲಾಸ್ಟಿಗೆ ನಾನು ತೊಗೊಂಡಿದ್ದು ಐಸ್ ಕ್ರೀಮ್ ವಿತ್ ಗುಲಾಬ್ ಜಾಮೂನ್. ಅದು ಸಹ ಟೇಸ್ಟ್ ವೈಸ್ ವಾಸ್ ವೆರಿ ಗುಡ್. ಬಟ್ ಕಂಪೇರ್ ಟು ಕೆಫೆ ಸ್ಟೋರೀಸ್, ಐ ಥಿಂಕ್ ಕೆಫೆ ಸ್ಟೋರೀಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಐಸ್ ಕ್ರೀಮ್ ವಿತ್ ಗುಲಾಬ್ ಜಾಮೂನ್. ಅಲ್ಲಿ 2 ಸ್ಮಾಲ್ ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್ ಕೊಟ್ಟಿದ್ರು, ಆ್ಯಂಡ್ ಇಲ್ಲಿ ಒಂದು ಲಾರ್ಜ್ ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್ ಕೊಟ್ಟಿದ್ರು. ಬಟ್ ಕಂಪೇರ್ ಮಾಡಿದ್ರೆ ಅದು ಚೆನ್ನಾಗಿತ್ತು. ಬಟ್ ಹಾಗಂತ ಇಲ್ಲಿ ಟೇಸ್ಟ್ ಚೆನ್ನಾಗಿರಲಿಲ್ಲ ಅಂತಲ್ಲ, ಟೇಸ್ಟ್ ಚೆನ್ನಾಗಿತ್ತು, ಬಟ್ ನನಗೆ ಅದು ತುಂಬ ಇಷ್ಟ ಆಯಿತು. ಸೊ ಇಫ್ ಯು ಆರ್ ಎನಿವೇರ್ ನಿಯರ್ ಬೈ ರಾಯಲ್ ರಜತಾದ್ರಿ ಅಲ್ಲಿ ಹೋಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ, ಮಸ್ಟ್ ವಿಸಿಟ್. ಯು ಕ್ಯಾನ್ ಟ್ರೈ ದ ಬ್ರಾಕ್ಲಿ ಸೂಪ್ ಆ್ಯಂಡ್ ಅದರ್ ಸ್ಟಫ್ಸ್ ಟು ವಾಟ್ ಎವರ್ ಹ್ಯಾವ್ ಟೋಲ್ಡ್. ಸೊ ವಿತ್ ದಿಸ್ ಐ ಎಂಡ್ ಮೈ ವ್ಲಾಗ್. ಅದಕ್ಕಿಂತ ಮುಂಚೆ ಹೇಳಿ ನಿಮಗೆ ಹೇಗೆ ಅನಿಸ್ತು ನಮ್ಮ ಹೊಸ ಕಾರು. ಸೊ ವಿತ್ ದಿಸ್ ಐ ಎಂಡ್ ಮೈ ವ್ಲಾಗ್. ಇಫ್ ಯು ಹ್ಯಾವ್ ಲೈಕ್ಡ್ ಮೈ ವಿಡಿಯೋ, ಮೈ ಸ್ಪೆಷಲ್ ವಿಡಿಯೋ, ಟು ಲೈಕ್, share, comment and subscribe to my channel. This is your ambivert girl Sadhvi signing off. Bye bye. Till then, stay tuned and don't forget to subscribe and watch. Bye bye. ಇನ್ನೊಂದು ಹೇಳೋದು ಮರ್ತೇ ಹೋದೆ. ಸರ್ವಿಸ್
ವಾಸ್ ಆಲ್ಸೋ ವೆರಿ ಅಮೇಝಿಂಗ್. ತುಂಬ ಹಂಬಲ್ ಆಗಿದ್ರು, ತುಂಬ ಕೈಂಡ್ ಆಗಿದ್ರು. ಅವ್ರು ನೀಟಾಗಿ ಸರ್ವ್ ಮಾಡ್ತಾ ಇದ್ರು. ಏನೇ ಇದ್ರು ದೇ ವೆ ದೇರ್ ಟು ಹೆಲ್ಪ್ ಆ್ಯಂಡ್ ಆಲ್. ಆ್ಯಂಡ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ಯಾವುದೇ ರೆಸ್ಟೋರೆಂಟ್ ಅಥವಾ ಯಾವುದೇ ಹೋಟೆಲ್ಗೆ ಹೋದರೆ ನಿಮಗೆ ಸರ್ವಿಸ್ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ನಿಮಗೆ ಊಟ ಮಾಡೋಕ್ಕೂ ವೈಬ್ ಬರಲ್ಲ, ಕೂತ್ಕೊಳ್ಳೋಕ್ಕೂ ವೈಬ್ ಇರಲ್ಲ. ಅಂಥದ್ರಲ್ಲಿ ದ ಸರ್ವಿಸ್ ವಾಸ್ ವೆರಿ ಗುಡ್. ನಾನು ಇಲ್ಲಿವರೆಗೂ ತಿಂದಿರೋ ಜಾಗದಲ್ಲಿ ಐ ಥಿಂಕ್ ದಿಸ್ ವಾಸ್ ದ ಪ್ಲೇಸ್ ವೇರ್ ದೇ ಹ್ಯಾಡ್ ಅ ಸ್ಮೈಲ್. ಆಲ್ವೇಸ್ ಅವ್ರ ಮುಖದಲ್ಲಿ ಸ್ಮೈಲ್ ಇತ್ತು. ಪ್ರಾಬ್ಲಿ ಅವ್ರ ಪರ್ಸ್ನಲ್ ಲೈಫಲ್ಲಿ ಏನೇ ತೊಂದರೆ ಇದ್ರು ಏನೇ ಇದ್ರು ದೇ ಆಲ್ವೇಸ್ ಹ್ಯಾಡ್ ಅ ಸ್ಮೈಲ್. ಸೊ ಸರ್ವಿಸ್ ವೈಸ್ ಸಹ ತುಂಬ ಚೆನ್ನಾಗಿತ್ತು. ಸೊ ಮಸ್ಟ್ ಟ್ರೈ, ಮಸ್ಟ್ ವಿಸಿಟ್ ಪ್ಲೇಸ್ ದಟ್ ಈಸ್ ರಜತಾದ್ರಿ ರಾಯಲ್. ಸೊ ದಟ್ಸ್ ಆಲ್. ಬಾಯ್.